ಹೆಂಗ್ ರೆಕಾರ್ಡ್ ಮಾಡ್ತಾ ಇದ್ದೆ? ನೀರೊಳಗೆ ತಗೊಂಡು ಹೋಗ್ತಾನಂತೆ. ನಡಿ, ಇನ್ನೆಲ್ಲೂ ನಿಲ್ಸಂಗಿಲ್ಲ ಸಾಗರದವ್ರಿಗೂ. ರೆಕಾರ್ಡ್ ಆದರೆ ರೆಕಾರ್ಡ್ ಮಾಡ್ತೀನಿ. ಓಕೆ, ತೆಗ್ದಿದ್ದೀನಿ. ಯಪ್ಪ, ಹೆವಿ ಗಾಳಿ ಹೊಡಿಯೋತೀಗ. ನಾನು ಈ ಸ್ಪೀಡಲ್ಲಿ ಬ್ಲಾಗ್ ಮಾಡ್ಬೋದು. ಇಷ್ಟೇ ಸ್ಪೀಡ್ ಇಟ್ಕೋಬೇಕು, 30ರಲ್ಲಿ. ನಮಸ್ಕಾರ. ನಿನ್ನೆ ನನಗೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಮೌಂಟು ಎಲ್ಲ ನಂದು ಸೆಟ್ಟಿಂಗ್ಸು ಚೇಂಜ್ ಆಗೋಯ್ತು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗೆ ವರ್ಟಿಕಲ್ ಹಿಡಿಯೋಣ ಅಂತ ನಾನು ಟ್ರೈ ಮಾಡ್ತಿದ್ದೆ, ಆದರೆ ಸೆಟ್ಟಿಂಗ್ಸೇ ಚೇಂಜ್ ಆಗೋಯ್ತು. ಏನೋ ಒತ್ತಕ್ಕೋಗಿ ಏನೋ ಬಟನ್ ಅಮ್ಕಿ ನಾನು ತಿರ್ಗಾ ಇದು ನಾರ್ಮಲಾಗಿ ವಾಪಸ್ ನಾನು ಇದು ತೆಗೆದು ಮೌಂಟ್ ಎಲ್ಲ ತೆಗಿಬೇಕಾಯ್ತು ನಾನು ತಿರ್ಗಾ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ. ಬೆಳಗ್ಗೆಯಿಂದ ಅವನದು ಸ್ವಲ್ಪ ಚೈನ್ ಟೈಟ್ನಿಂಗು ಎಲ್ಲ ಅಂದ್ಕೊಂಡು ಸ್ವಲ್ಪ ಟೈಮ್ ಆಗೋಯ್ತು. ಲೂಬ್ ಎಲ್ಲ ಹಾಕಿದ್ವಿ. ಮಳೆ ಏನು ಬಂದಿರಲಿಲ್ಲ, ಲೂಬ್ ಹಾಕ್ಲೇಬೇಕು ಅಂತೇನು ಇರಲಿಲ್ಲ. ಬಟ್ ಸ್ವಲ್ಪ ಚೈನ್ ಇಶ್ಯೂ ಬರ್ತಾ ಇದೆ ನನ್ನ ಗಾಡಿ ಮತ್ತು ಡ್ಯೂಕಲ್ಲಿ. ಅಪ್ಪ ಅಮ್ಮನೂ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ 1 ಅವರ್. ಸ್ವಲ್ಪ ಫೋಟೋ ಎಲ್ಲ ತೊಗೋಬೇಕು ಅಂತ ಆಸೆ ಇವತ್ತು. ಜೋಗಕ್ಕೆ ಹೋಗೋಕ್ಕಾಗಲ್ಲ ಅಂದ್ಕೋತೀನಿ, ಯಾಕಂದರೆ ಏನೂ ಇದಿಲ್ಲ ಅಲ್ಲಿ. ಸಡನ್ನಾಗಿ ಬಿಸಿಲು ಹೊಟ್ಟೋಯ್ತು ಈ ಕಡೆ ಗೊತ್ತಿಲ್ದಂಗೆ. ಮೋಡ ಇದೆಯಲ್ಲ, ಒಳ್ಳೆ ರೈಡ್ ಇರುತ್ತೆ ಇವತ್ತು. ಲೈಟಾಗಿ ಮಳೆ ಬಂದರೆ ಮಾತ್ರ ಸೂಪರಾಗಿರುತ್ತೆ. ವೀಡಿಯೋದಲ್ಲಿ ಬರಲ್ಲ ಅಂತಿದ್ದೆ, ಅಡ್ಜಸ್ಟ್ ಆಗ್ತಾವನೆ ವೀಡಿಯೋದಲ್ಲಿ ಬರೋಕ್ಕೆ ಸ್ಲೋ ಆಗಿ. ಮೀಟರ್ ಬೇಕು, ಮೀಟರ್. ಅವನಿಗೆ ಫೇಸ್ ರಿವೀಲ್ ಇಷ್ಟ ಇಲ್ವಂತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಇರುತ್ತಲ್ಲ. ರೋಟಿ ಎವನ್ ನಗು ಬರ್ಲಿಲ್ವಾ? ಇದೇ ನಾನು ಹೇಳಿದ್ದು ನಯಾರ. ನಡಿ. ಆ್ಯಕ್ಚುಲಿ ಲೇಟ್ ಆಯ್ತು ಇವತ್ತು. ನಾವು ಇನ್ನೂ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಆಮೇಲೆ ಕತ್ಲೆ ಆಗ್ತಾ ಹೋಗುತ್ತೆ ಹೋಗ್ತಾ 4 ಗಂಟೆ ಆಗ್ತಾ ಹೋಗುತ್ತೆ. ಸೂಪರ್ ಆಗಿದೆ ರೋಡ್ ಮಾತ್ರ. ಇದರಲ್ಲಿ ಟಯರ್ ಇರಲಿಲ್ಲ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಬಗ್ಗುತ್ತೆ. ಸ್ವಲ್ಪ ಗೇರು ಪ್ರೊಟೆಕ್ಷನ್ ಎಲ್ಲ ಇದ್ದಿದ್ದರೆ ಇನ್ನೂ ಮಜಾ ಬರೋದು. ಚಳಿ ಬಂದು ಏನಾಯ್ತು? ಸ್ವಲ್ಪ ಪ್ರೊಫೆಷ್ನಲ್ ಬ್ಲಾಗರ್ ಥರ ಮಾಡಬೇಕು ಅಂದರೆ ಬರೋದೇ ಇಲ್ಲ ಮಾಡೋಕ್ಕೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಾಡಿಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಮಾಡಬೇಕು. ಟ್ರೈಪಾಡ್ ಎಲ್ಲ ಸೆಟ್ ಮಾಡಿಕೊಂಡು ತೋಟದಲ್ಲಿ ಹಾರಿಸ್ಬಿಟ್ನಾ, ತಗೊಂಡೋಗಿ ತೋಟದಲ್ಲಿ ಹಾರಿಸ್ಬಿಟ್ನಾ ಹಿಂಗೆ.
ಕರೆಕ್ಟಾಗಿ ಜೋಗ್ ಫಾಲ್ಸ್ ಹತ್ರ ಬಂದ್ವಿ. ಈಗ ನೀರಿದ್ದಿದ್ರೆ ಜೋಗ್ ಫಾಲ್ಸ್ ಹತ್ರ ಹೋಗ್ತಿದ್ವೇನೋ. ಯಾವಾಗ ADV ಬೈಕ್ ಇಲ್ಲಿ ತರ್ತೀನಿ ಅಂತ ಕಾಯ್ತಾ ಇದ್ದೀನಿ ನಾನು. ADV ಬೈಕೇ ಬೇಕಾಗಿಲ್ಲ, ಯಾವ ಬೈಕಾದರೂ ಆಗುತ್ತೆ. ಬಟ್ ADV ಬೈಕಲ್ಲಿ ಒಂಥರ ಫನ್ ಇರುತ್ತೆ. ಕೆಫೆ ರೇಸರ್ಸು ಅಥವಾ ADV ಬೈಕಲ್ಲಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಾರೋ, ಈ ರೋಡಲ್ಲಿ ಮಾತ್ರ ಒಂದು ರಾಶಿ ನಯಾರ ಫ್ಯೂಯಲ್ ಇದೆ. ನಯಾರ ಪೆಟ್ರೋಲ್ ಬಂಕಿಗೆ ಮಾತ್ರ ಕಡಿಮೆನೇ ಇಲ್ಲ. ಇಲ್ಲಿ ಯಾವ್ದಾನ ಒಂದು ಟೀ ಅಂಗಡಿ ಅಥವಾ ಕಾಫಿ ಅಂಗಡಿ ಇಟ್ಬಿಟ್ಟಿದ್ರೆ ಮಳೆಗಾಲದಲ್ಲಿ ಒಳ್ಳೆ ಕಾಫಿ ರೈಡು. ಈ ಟೀ ಅಂಗಡಿ ಆಲ್ರೆಡಿ ಇದೆ. ಎಷ್ಟೊಂದು ಯಾವ ಪ್ಲೇಸ್ ಇದು? ಸ್ಟ್ರೈಟ್ ತಾನೆ? ಸ್ಟ್ರೈಟೇ. ಓ, ಅವನೊಬ್ಬನ ಬಿಟ್ಬಿಟ್ಟಿದ್ದೀವಲ್ಲ. ಕ್ಲೀನಾಗಿ ಬಂದಿರುತ್ತೆ ಪಕ್ಕ. ಫೋಟೋ ಬೇಕು ಅದಕ್ಕೆ 3 ಸತಿ ತಗೊಂಡಿದ್ದೀನಿ ಹಂಗೆ. ಇದು ಕೊನೆಯದು ನೀವು ಆನ್ ಮಾಡ್ದಲ್ಲ ಮಾಡಬೇಡ ಅಂತ, ಅದಾದ್ಮೇಲೆ ಮಾಡಿದ್ದಲ್ಲ ಅವಾಗ ತಗೊಂಡೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೆಂಗಿದೆ? ಇದೇನು ಇಲ್ಲ, ಇನ್ನು ಮುಂದೆ ಬರುತ್ತೆ ತಡಿ. ಫೋಟೋ ನಾನು ಅದೇ ಹೇಳಿದ್ದು, ಫೋಟೋ ಹಿಡಿಯೋಕ್ಕೆ ಕಾಯಿಸು. ಅವನಿಗೆ ಹೋಗಿ ನಿಲ್ಲಿಸಿ ಫೋಟೋ ಹಿಡಿಯೋಣ. ಇವಾಗಲ್ಲ, ಸ್ವಲ್ಪ ಮುಂದೆ ಆಗಲಿ. ಒಂದು 4:30, 5 o'clock ಈವ್ನಿಂಗ್ಸನ್ನು ಗೋಲ್ಡನ್ ಅವರ್ ಅಲ್ವಾ? ಇನ್ನ ಮುಂದೆ ಸಖತ್ತಾಗೈತೆ ರೋಡ್. ಹೋಗು. ಇಷ್ಟ ಆಯ್ತಾ ಅಂದೆ. ನೀನೇ ಫಸ್ಟ್ ಟೈಮ್ ರಿವ್ಯೂ ಬಂದು ಫಸ್ಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ 1 hour ಕೊಡ್ತಾ ಇರೋದು. ಬಂದರೆ 6 ರೂಪಾಯಿನೇ ಬರೋದು. ನಾನು ನಿಂಗೆ ಅದೇ ಹೇಳಿದ್ದು, ಸ್ಪೋರ್ಟ್ಸ್ ಬೈಕ್ ಇದ್ರೆ ಇನ್ನೂ ಮಜಾ ಬರುತ್ತೆ. ಇಲ್ಲಿ ಕೆಫೆ ರೇಸರ್ ಥರ ಇರಬೇಕು. ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ ಅವನು. ಬೈಕರ್ಸ್ಗೆ ಆ್ಯಕ್ಚುಲಿ ಇದು ಒಳ್ಳೆ ಸ್ಪಾಟು. ಮಾತ್ರ ನಂಗೆ ಗಾಡಿಯಲ್ಲಿ ಅವನ ಥರ ಹೋಗೋಕ್ಕಾಗಲ್ಲ. ಥಂಡರ್ ಬರ್ಡ್ ಅಲ್ಲ, ಹೋಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಅದರಲ್ಲಿ ಟಯರ್ಸ್ ಇಲ್ಲ. ಗಾಡಿ ನಿಲ್ಲಿಸಿ ಫೋಟೋ ತೆಗಿತಾ ಇದ್ದೀವಿ ಈಗ. ಅದಕ್ಕೆ ನಿಂತ್ಕೊಂಡಿದ್ದಾನೆ. ಸೊ ಅಲ್ಲೆಲ್ಲ ಫೋಟೋ ತೆಗೆದು ಎಲ್ಲ ಏನೇನೋ ಮಾಡ್ತಾವ್ರೆ. ಸ್ಟ್ರೈಟಾಗಿ ನಿಲ್ಲಿಸಿ ಗಾಡಿನ. ಸೊ ಥಂಡರ್ ಬರ್ಡಲ್ಲಿ ಬಂದಿದ್ದೀನಿ ಈ ಸತಿ. ಸಖತ್ತಾಗಿದೆ ಥಂಡರ್ ಬರ್ಡ್ ಅಲ್ವೇನೋ ಅನಿರುದ್ಧ್? ಬಂದರು ದೇವಸ್ಥಾನ ಊಟ ಮಾಡ್ತೀವಿ ಅಂದ್ಕೊಂಡು ಸಾಗರದಲ್ಲಿ ಇಬ್ಬರು ಕಾಯಿಸ್ಬಿಟ್ಟು ಎಲ್ಲ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿಬ್ರು. ಬಟ್ ಏನು ಸೀನರಿ ಮಾತ್ರ ಸೂಪರ್ ಆಗಿದೆ. ಸೀನರಿ ಬಗ್ಗೆ ಮಾತಾಡಂಗೆ ಇಲ್ಲ. ರೋಡ್ ನೋಡ್ರಿ ಹೆಂಗಿದೆ, ಏನಿದು ಸ್ವರ್ಗ. ಯಪ್ಪ, ಅಂದರೂ ಇಲ್ಲಿ ಬಾಟ್ಲೆ ಎಲ್ಲ ಹಾಕಿ ಕಸ ಮಾಡಿಬಿಟ್ಟಿದ್ದಾರೆ ಒಂದು ಸ್ವಲ್ಪ ಜನ. ಅಯ್ಯೋ, ಇಲ್ಲಿ ವರ್ಟಿಕಲ್ ಹಿಡಿಬೇಕಿತ್ತು ಅನ್ಕೋತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಸೂಪರ್ ಆಗಿದೆ. ಮಳೆಗಾಲದಲ್ಲಂತೂ ಇನ್ನೂ ಸಖತ್ತಾಗಿ ಆಗೋಗ್ಬಿಡುತ್ತೆ. ಗೋವಾಗೆ ಹೋಗ್ದಂಗೆ ಅನ್ನಿಸ್ತಾ ಇದೆ ಮಾತ್ರ ಫೀಲಿಂಗ್.
ನಾನು ಅವ್ರದ್ದು ರೆಕಾರ್ಡ್ ಮಾಡ್ತೀನಿ ಅಂತ ಕರೆದಿದ್ರು, ಅವ್ರು ನಂದೇ ರೆಕಾರ್ಡ್ ಮಾಡ್ತಾವ್ರೆ. ಇವಾಗ ಅಲ್ಲೊಂದು ಆಕ್ಸಿಡೆಂಟ್ ನೋಡ್ಬಿಟ್ಟಿದ್ದಾರೆ, ಅದು ಮೋಸ್ಟ್ಲಿ ಹೇಳ್ತಾರೆ ಅನ್ಸುತ್ತೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅಷ್ಟೇ.